ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ DGK ಸರ್, ಊರು ತೋಳನೂರು, ತಾಲೂಕು ಅಕ್ಕಲಕೋಟೆ, ಜಿಲ್ಲೆ ಸೊಲ್ಲಾಪುರ. ಇವತ್ತು 9 ಜನವರಿ 2026. ತಾವೆಲ್ಲರೂ ಕೆಸೆಟ್ ಪರೀಕ್ಷೆಗಾಗಿ ಅಭ್ಯಾಸ ಮಾಡಲು ಪ್ರಾರಂಭ ಮಾಡಿದ್ದೀರಿ. ಜೂನ್ 2026ರಲ್ಲಿ ನಡೆಯುವ ನೆಟ್ ಎಕ್ಸಾಮ್ ಮತ್ತು 11 ಅಕ್ಟೋಬರ್ 2026ರಂದು ನಡೆಯಲಿರುವ ಕೆಸೆಟ್ ಪರೀಕ್ಷೆಗಾಗಿ ನೀವೆಲ್ಲರೂ ಪರೀಕ್ಷೆ ತಯಾರಿ ನಡೆಸಿದ್ದೀರಿ. ಇವು 2 ಎಕ್ಸಾಮಲ್ಲಿ ನೀವು ಪರೀಕ್ಷೆ ಉತ್ತೀರ್ಣರಾಗಬೇಕು. ಪರೀಕ್ಷೆ ಎದುರಿಸುವ ಒಂದು ತಂತ್ರಗಾರಿಕೆ, ಓದುವ ವಿಧಾನ, ಅಭ್ಯಾಸ ಮಾಡುವ ಪದ್ಧತಿ, ಇದರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಹೇಳುತ್ತಿದ್ದೆ. ನನ್ನ ಯೂಟ್ಯೂಬ್ ಚಾನಲ್ ನೆಟ್ ಸೆಟ್ TET by DGK, ಈ ಯೂಟ್ಯೂಬ್ ಚಾನಲ್ ಅನ್ನ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಕಾಣಿಸ್ತೈತಿ. ಹೋಮ್, ವಿಡಿಯೋಸ್, ಶಾರ್ಟ್ಸ್, ಕೋರ್ಸಸ್ ಮತ್ತು ಪ್ಲೇ ಲಿಸ್ಟ್. ನೀನು ಒಬ್ಬರಿಬ್ರು ಜನ ಸರ್ ಪ್ಲೇ ಲಿಸ್ಟ್ ಎಲ್ಲಿ ಇರ್ತೈತಿ ಅಂತ ಗೊತ್ತಿಲ್ಲ ಅಂತಂದ್ರು. ಹೌದಂದ್ರೆ ನೀವು ನನಗಿಂತ ಹಿಂದಿದ್ರಿ ಹೇಳ್ರಿ ಟೆಕ್ನಾಲಜಿ ಒಳಗಂದ್ರೆ. ನನಗೂ ಟೆಕ್ನಾಲಜಿದ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ ರೀ. ಬೋರ್ಡ್ ಇಲ್ಲಿ ನಿಂತು ಬರೀ ಲೆಕ್ಚರ್ ಕೊಡ್ತೀನಿ ರೀ. ನಾನು ವಿಡಿಯೋ ರೆಕಾರ್ಡಿಂಗ್ ಮಾಡ್ತೀನಿ, ಆಮೇಲೆ ಅದನ್ನ ಅಪ್ಲೋಡ್ ಮಾಡ್ತೀನಿ ರೀ. ನನ್ನ ಹತ್ರ ನಿಂಗೆ ಅಗದಿ ಸ್ಟ್ಯಾಂಡರ್ಡ್ ಏನೂ ಇಲ್ಲ ರೀ. ಮತ್ತು ಅದಕ್ಕೆ ರಬ್ಬರ್ ಹಾಕಿನ್ರಿ ನಾನು. ಎದಕ್ರಿ? ನನ್ನ ವಿಡಿಯೋಕ್ಕೆ ಸ್ಟ್ಯಾಂಡ್ನು ಅಷ್ಟು ಎಕ್ದಮ್ ಸಾದಾ ಸ್ಟ್ಯಾಂಡ್ ಐತ್ರಿ. ಇನ್ನು ಕೆಸೆಟ್ ಓದಬೇಕಾದ್ರೆ ಈ ಯೂಟ್ಯೂಬ್ದವ್ರು ಏನು ಮಾಡಿದ್ದಾರೆ, ಇಲ್ಲಿ ತನಕ ನಾನು ಮಾಡಿದ್ದೇನೆ ವಿಡಿಯೋಸ್ಗಳದವಲ್ರಿ, ಅವರು ಕೋರ್ಸ್ದೊಳಗೆ ಕನ್ವರ್ಟ್ ಮಾಡಿ ಒಂದು ಲಿಸ್ಟ್ ಅನ್ನು ಮಾಡಿದ್ದಾರೆ. ಕೋರ್ಸ್ ಲಿಸ್ಟ್ ಅಂತ ಹೇಳಿ ಕರೀತಾರೆ. ಕೋರ್ಸ್ ಲಿಸ್ಟ್ ವಿಶೇಷವಾಗಿ ಎಜುಕೇಶನ್ ರಿಲೇಟೆಡ್ ಇರುವಂತ ವಿಡಿಯೋಗಳನ್ನು ಅವರು ಕೋರ್ಸ್ ರೂಪದೊಳಗೆ ಕನ್ವರ್ಟ್ ಮಾಡಿದ್ದಾರೆ ಯೂಟ್ಯೂಬ್ದೊಳಗನೆ ಅವರೇ. ನಾನೇನು ಮಾಡಿಲ್ರಿ, ನಾನು ಮಾಡಿದ್ದು ಪ್ಲೇ ಲಿಸ್ಟ್. ಪತ್ರಿಕೆ ಒಂದೇನೈತಲ್ಲ, ಪತ್ರಿಕೆ ಒಂದದೊಳಗೆ ಅನೇಕ ವಿಡಿಯೋಗಳದವ್ರೆ, ಅದನ್ನ ನಾನು ಪ್ಲೇ ಲಿಸ್ಟ್ ದೊಳಗೆ ಕನ್ವರ್ಟ್ ಮಾಡಿದ್ದೆ ಯೂನಿಟ್ ವೈಸ್. ಈಗ ಕೋರ್ಸ್ ರೂಪದೊಳಗೆ ಅವರೇ ಕನ್ವರ್ಟ್ ಮಾಡಿದ್ದಾರೆ ಯೂಟ್ಯೂಬ್ದೊಳಗೆ. ನೀವು ಏನ್ ಮಾಡ್ಬೇಕ್ರಿ, ಓವರ್ ಆಲ್ 2022 ಅದ್ರೊಳಗೆ ನಾನು ಪ್ರಾರಂಭ ಮಾಡಿದ ವಿಡಿಯೋ ಮಾಡೋ ಸಲುವಾಗಿ 23, 24, 25 3 ವರ್ಷದೊಳಗೆ ಭರ್ಜರಿ ಆದಂತ ರಿಸಲ್ಟ್ ಬಂದಿದೆ. ಇವರೆಲ್ಲ ವಿದ್ಯಾರ್ಥಿಗಳು ಈ ವಿಡಿಯೋಗಳನ್ನ ನೋಡಿದ್ರು. ಸೊ ನೀವು ಇವಾಗ ಏನ್ ಮಾಡಬೇಕು, ಅಭ್ಯಾಸ ಮಾಡುವಂತ ವಿದ್ಯಾರ್ಥಿ ಮಿತ್ರರು ನೀವೆಲ್ಲರೂ ಈ ವಿಡಿಯೋಗಳನ್ನ ನೋಡಬೇಕು. ಟೋಟಲ್ 50 ತಾಸಿನ ವಿಡಿಯೋ ಅದಾವ್ರು ಇಲ್ಲಿ. 50 ಅವರ್ಸ್ 50 ಗಂಟೆಯ ವಿಡಿಯೋಗಳು. ಈ ಎಲ್ಲಾ ವಿಡಿಯೋಗಳು ಕಂಟೆಂಟ್ ಬೇಸ್ಡ್ ಆಗಿವೆ. ಇದರಲ್ಲಿ ಯಾವುದೇ ಜನರಲ್ ಮಾಹಿತಿ ನಾನು ಹೇಳಿಲ್ಲ. ವಿಷಯಕ್ಕೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಅನ್ನ ಇದರಲ್ಲಿ ನೀಡಿದ್ದೇನೆ. ಈಗ ಮೊದಲನೇದಾಗಿ ಕಮ್ಯುನಿಕೇಶನ್ ಕೋರ್ಸ್ದೊಳಗೆ ಹೋಗ್ರಿ, ಅಲ್ಲಿ ಗೊತ್ತಾಗ್ತೈತಿ ನಿಮ್ಗೆ. ಕೋರ್ಸ್ ಓಪನ್ ಮಾಡಿದ್ರೆ ಇಲ್ಲೆಲ್ಲ ಇವೆಲ್ಲ ಕೋರ್ಸ್ ಅದಾವ್ರಿ. ಇವೆಲ್ಲ ಫ್ರೀ ಕೋರ್ಸ್ ಅದಾವ. ಕಮ್ಯುನಿಕೇಶನ್ ಯೂನಿಟ್ 5 ತಾಸಿಂದ ವಿಡಿಯೋ ಅದಾವ್ರಿ. 5 ಅವರ್ಸ್ 5 ಗಂಟೆ. ಇವತ್ತು ಡಿಸೈಡ್ ಮಾಡೋದು, ಇವತ್ತು ನಾನು 5 ಗಂಟೆ DGK ಸರ್ ಅನ್ನ ಅವರ ಲೆಕ್ಚರ್ ಅನ್ನ ನೋಡುತ್ತೇನೆ ಅಂತೇಳಿ 5 ತಾಸು ನೀವು ನಮಗೆ ಕೊಡಿ. 5 ಗಂಟೆ ಕಂಪ್ಲೀಟ್ ಕಮ್ಯುನಿಕೇಶನ್ ಎಲ್ಲಾ ಘಟಕಗಳನ್ನ, ಸಬ್ ಟಾಪಿಕ್ಗಳನ್ನ ನೋಡಬೇಕು. 5 ಅವರ್ಸ್ 5 ತಾಸು 10 ಮಾರ್ಕ್ಸ್ ಬರಲೇಬೇಕು. ನಾನು ರಿಪೀಟ್ ಈ ಮಾತು ಯಾಕೆ ಹೇಳಗತ್ತೀನಿ 100% ರೀ. 5 ಗಂಟೆ ಕಂಪ್ಲೀಟ್ ಡೆಡಿಕೇಟೆಡ್ ಆಗಿ ಒಂದು ದಿವಸ ಇದರ ಸಲುವಾಗಿ ನೀವು ರಿಸರ್ವ್ ಇಟ್ಟು 5 ತಾಸನ್ನ ಕೊಡ್ರಿ, 10 ಮಾರ್ಕ್ಸ್ ಪಡೀರಿ. ಇನ್ನು ಎರಡನೇದೈತಿ ICT ಯೂನಿಟ್. ICTಗೆ ಸಂಬಂಧಪಟ್ಟ ಎಲ್ಲಾ ವಿಡಿಯೋಗಳನ್ನ ನೋಡಿದ್ರೆ 4 ಗಂಟೆ ನಿಮಗೆ ಟೈಮ್ ಬೇಕು. 4 ಅವರ್ಸ್ 4 ತಾಸಿಂದ ಇದು ಕೋರ್ಸ್ ಇದೆ. ಇನ್ನು ಟೀಚಿಂಗ್ ಅಪ್ಟಿಟ್ಯೂಡ್ ಇದು 9 ಗಂಟೆಯ ಕೋರ್ಸ್. 9 ತಾಸುಗಳನ್ನ ನೀವು ಕೊಡಬೇಕು. 9 ತಾಸುಗಳನ್ನ ನೀವು ನೋಡ್ಬೇಕು. ಅಂದಾಗ ಈ ಯೂನಿಟ್ ಕಂಪ್ಲೀಟ್ ಆಗ್ತೈತಿ. ಇನ್ನು ಹೈಯರ್ ಎಜುಕೇಶನ್ 20 ಗಂಟೆ. ನಾನು ಜಾಸ್ತಿ ವಿಡಿಯೋಗಳನ್ನ ಹೈಯರ್ ಎಜುಕೇಶನ್ ಮಾಡಿದ್ದೆ. ಯಾಕಂದ್ರೆ ಕಂಟೆಂಟ್ ಜಾಸ್ತಿ ಇರುವುದರಿಂದ, ಇನ್ಫಾರ್ಮೇಶನ್ ಜಾಸ್ತಿ ಇರುವುದರಿಂದ, ಹೆಚ್ಚಿಗಿರುವುದರಿಂದ ಇದನ್ನ ಮಾಡಿದ್ದೆ. 20 ತಾಸು.
ಸರ್ ಒಮ್ಮೆ 20 ತಾಸು ನೋಡೋದೇನ್ರಿ? ಇಲ್ಲ, ಡೈಲಿ ಒಂದು 3 ರಿಂದ 4 ಗಂಟೆ ಅಥವಾ 3 ತಾಸಂತೂ ನೀವು ಪ್ಲೀಸ್, ಅಥವಾ 2 ತಾಸಂತೂ ನೀವು ಕಂಪ್ಲೀಟ್ ಆಗ್ಯದ ನೋಡ್ರಿ. ಇವು ಬೇರೆ ಬೇರೆ ವಿಡಿಯೋಗಳನ್ನು ನೋಡೋದಕ್ಕಿಂತ ಅಥವಾ ನಿಮ್ಮ ಟೈಮನ್ನು ಇತರ ವಿಡಿಯೋಗಳನ್ನು ನೋಡಿ ಖರ್ಚು ಮಾಡೋದಕ್ಕಿಂತ ಈ ಕಂಟೆಂಟ್ ವಿಡಿಯೋಗಳನ್ನು ನೋಡಿ ಅದರಲ್ಲಿ ಹೇಳಿದ ಪಾಯಿಂಟ್ಸ್ಗಳನ್ನು ಒಮ್ಮೆ ನಿಮ್ಮ ನೋಟ್ಬುಕ್ದೊಳಗೆ ಬರೆದುಕೊಳ್ಬೇಕು. ಪ್ಲೀಸ್ ಅಲ್ಲಗತ್ತೀನ್ರಿ ನಾನು. ಅಲ್ಲಿ ಇಲ್ಲಿ ಹುಡುಕಾಡಬೇಡ್ರಿ. ನಿಮಗೆ ಯಶಸ್ಸು ಇದರಲ್ಲಿನೇ ಸಿಗತೈತಿ. 50 ಗಂಟೆ ನಿಮ್ಮ ಗೋಲ್ಡನ್ ಅವರ್ ಅಂತೇಳಿ ಕರಿತೀವಿ. 50 ತಾಸು ನೀವು ಈ ವಿಡಿಯೋಗಳನ್ನು ನೋಡಿದ್ರೆ ಕಣ್ಣು ಮುಚ್ಚಿ ಕೆಸೆಟ್ ಮತ್ತು ನೆಟ್ಟೆ ಎರಡೂ ಪರೀಕ್ಷೆಯನ್ನ ಭರ್ಜರಿಯಾಗಿ ನೀವು ಯಶಸ್ವಿ ಆಗುತ್ತೀರಿ. ಹೈಯರ್ ಎಜುಕೇಶನ್ ಅದಾದ ನಂತರ ರಿಸರ್ಚ್ ಆಪ್ಟಿಟ್ಯೂಡ್ ಅನ್ನ ನೋಡ್ರಿ. ಇದು 7 ಗಂಟೆ ರಿಸರ್ಚ್ ಆಪ್ಟಿಟ್ಯೂಡ್. ಆಮೇಲೆ ಪರಿಸರ ಅಧ್ಯಯನ 4 ತಾಸು. ಇನ್ನು ಪ್ಯಾಸೇಜ್ ಸಾಲ್ವಿಂಗ್, ಲಾಜಿಕಲ್ ರೀಸನಿಂಗ್, ಮ್ಯಾಥಮೆಟಿಕಲ್ ರೀಸನಿಂಗ್, ಡೇಟಾ ಇಂಟರ್ಪ್ರಿಟೇಷನ್, ಇವು 4 ಚಾಪ್ಟರ್ ಕೂಡ ಕೇವಲ 1 ಗಂಟೆ ಐತ್ರಿ. ಇದ್ರ ಮೇಲಿಂದ ಹೆಚ್ಚು ವಿಡಿಯೋಗಳನ್ನು ನಾನು ಮಾಡೇ ಇಲ್ಲ ರೀ. ನಾನು ಮಾಡಿದ್ದು ಈ ಯೂನಿಟ್ಗಳ ಮೇಲಿಂದ. ಇವೆಲ್ಲ ಕಂಟೆಂಟ್ ಯೂನಿಟ್ ಅದಾವ್ರಿ, ಇವು ಪ್ರಾಕ್ಟೀಸ್ ಯೂನಿಟ್ ಅದಾವ್ರಿ. ಟೋಟಲ್ 50 ಗಂಟೆದ ವಿಡಿಯೋ ನಿಮ್ಗೆ ಮಿನಿಮಮ್ 7 ದಿವಸ ಬೇಕು ಕಂಪ್ಲೀಟ್ ಮಾಡೋ ಸಲುವಾಗಿ. 7 ದಿವಸ ಈ ಎಲ್ಲ ವಿಡಿಯೋಗಳನ್ನ ನೋಡ್ರಿ, ಸ್ಕ್ರೀನ್ ಶಾಟ್ ತಗೊಳ್ರಿ, ಅದನ್ನು ನೋಟ್ಬುಕ್ದೊಳಗೆ ನೋಟ್ಸ್ ಮಾಡ್ರಿ. ಅದ್ರ ಜೊತೆಗೆ ನಾನು ಬರೆದಿರೋ ಬುಕ್ ಅನ್ನ ಪ್ಲೀಸ್ ಓದ್ಬೇಕು ನೀವು. ವಿಡಿಯೋದೊಳಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀನಿ, ಅದರ ಜೊತೆಗೆ ಬುಕ್ದೊಳಗೂ ಮಾಹಿತಿ ಇದೆ. ಸೊ ಬುಕ್ಕು ಮತ್ತು ವಿಡಿಯೋ ಇವು ಎರಡನ್ನ ಬಿಟ್ಟು ಬೇರೆ ಏನೂ ನೋಡೋ ಅವಶ್ಯಕತೆ ಇಲ್ಲ. 10 ಪುಸ್ತಕ ಓದೋಕ್ಕಿಂತ ದಾನಯ್ಯ ಸರ್ ಬರೆದಿರುವ ಬುಕ್ಕು, ದಾನಯ್ಯ ಸರ್ ಸಂಗ್ರಹ ಮಾಡಿರುವಂತ ಮಾಹಿತಿ, ದಾನಯ್ಯ ಸರ್ ಇತರ ರಾಜ್ಯಗಳಿಗೆ ಇತರ ಎಕ್ಸಾಮ್ಗಳನ್ನ ಬರೆದಾಗ, ಅಂದ್ರೆ ಇತರ ರಾಜ್ಯದ ಸೆಟ್ ಎಕ್ಸಾಮ್, ನೆಟ್ ಎಕ್ಸಾಮ್ ಬರೆದಾಗ ಒಂದು ಕಳೆದ 14 ವರ್ಷಗಳ ಒಂದು ಅನುಭವ ಎಲ್ಲವನ್ನು ಮತ್ತು ಅನೇಕ ಪುಸ್ತಕಗಳನ್ನು ರೆಫರ್ ಮಾಡಿ, ಯೂಟ್ಯೂಬ್ ಅನ್ನ ವಿಕಿಪೀಡಿಯಾವನ್ನ ರೆಫರ್ ಮಾಡಿ, ರೆಫರೆನ್ಸ್ ಬುಕ್ ಅನ್ನ ರೆಫರ್ ಮಾಡಿ, ಮಾಹಿತಿಯನ್ನ ಸಂಗ್ರಹ ಮಾಡಿ ನಿಮ್ಮ ನೋಟ್ಬುಕ್ ಈ ಬುಕ್ಗಳದೊಳಗೆ ನಾನು ಬರೆದಿದ್ದೈತಿ. ಸೊ ನಾನು ಪಟ್ಟಂತ ಪರಿಶ್ರಮ ನಿಮಗೆ ದಾರಿದೀಪವಾಗಬೇಕು. ನನಗೆ ಸಿಕ್ಕಂತ ಅನುಭವ ನಿಮಗೆ ಸಹಕಾರಿಯಾಗಬೇಕು. ನನಗೆ ಸಿಕ್ಕಂತ ಒಂದು ಟೆಕ್ನಿಕ್ ನಿಮಗೆ ಬೆನ್ನೆಲುಬಾಗಬೇಕು. ನಾನು ಖರ್ಚು ಮಾಡಿದ ಸಮಯ ನಿಮ್ಮ ಜೀವನಕ್ಕೆ ಉಪಯೋಗ ಆಗಬೇಕು. ನಾನು 14 ವರ್ಷಗಳಿಂದ ಈ ಕೆಲಸ ಮಾಡ್ತಾ ಇದ್ದೀನಲ್ಲ, ಸೊ ನನ್ನ 14 ವರ್ಷ ಅದರದ್ದು ಏನು ಮಾಹಿತಿ ಅದ ಅದು 50 ತಾಸದೊಳಗೆ ಕನ್ವರ್ಟ್ ಮಾಡಿದ್ದೈತಿ ಪತ್ರಿಕೆ ಒಂದು ಸಲುವಾಗಿ. ಸೊ ಪ್ಲೀಸ್ ನಿಮ್ಮ ಸಮಯ ವ್ಯರ್ಥ ಅಂತೂ ಆಗೋದಿಲ್ಲ. ನನ್ನ ವಿಡಿಯೋ ನೋಡೋದು, ನನ್ನ ಬುಕ್ ಅನ್ನು ಓದೋದು, ನನ್ನ ಮೇಲೆ ನಂಬಿಕೆ ಇಡೋದು. ಕೆಟ್ಟವರಿಲ್ಲ, ಕಂಪ್ಲೀಟ್ ನಂಬಿಕೆ ಇಡ್ರಿ ನೀವು ಸಾಕು. ಕೆಸೆಟ್ ಸರ್ಟಿಫಿಕೇಟ್ ನಿಮ್ಮ ಕೈ ಒಳಗೆ ಬಂದೈತೆ ಅಂತ ತಿಳ್ಕೋಬೇಕು. ಓಕೆ, ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ನೋಡ್ರಿ ಟೆಕ್ನಾಲಜಿ, ನಮ್ಮ ಟೆಕ್ನಾಲಜಿ ಹೆಂಗದ ನೋಡ್ರಿ. ಇದು ನಮ್ದು ಯಾವುದು ವಿಡಿಯೋ ಮಾಡುವಾಗ ರಬ್ಬರ್ ಹಾಕಿನ್ರಿ. ಇದು ಸ್ಟ್ಯಾಂಡರ್ಡ್ ಇಲ್ಲ ಅಲ್ರಿ ನಂಬಲ್ಲಿ. ಸ್ಟ್ಯಾಂಡರ್ಡ್ ತಗ ರೊಕ್ಕ ಬೇಕಲ್ರಿ ಅಪ್ಪ. ಚಲೋ ಕೆಲಸ ಕೊಡ್ತೈತಲ್ಲ, ಇದು ರಬ್ಬರ್ ಹಾಕಿದ್ರು ಕೆಲಸ ಕೊಡ್ತೈತೇನಿಲ್ಲ. ಇದು 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 ಮುರಿದಿತ್ರಿ. ಮುರಿದಿದ ತಕ್ಷಣ ನಮ್ ಶಾಂತಲಕ್ಷ್ಮಿ ಐಡಿಯಾ ಕೊಟ್ಟಳದು. ಅಮ್ಮ ಯಾರು ಮಾಡ್ಯಾರದು? ಹೆಂಗ್ ಮಾಡಿ? ರಬ್ಬರ್ ಹಾಕಿ. ಸೊ ಇದು ತಲಿ ಯಾರ್ದಂದ್ರೆ ನಮ್ ಶಾಂತಲಕ್ಷ್ಮಿ ಅವ್ರ ತಲಿ ಐತಿ ನೋಡ್ರಿ. ನೋಡಿದ್ರೆ ಏನಿಲ್ಲ, ಇಷ್ಟು ವೀಕ್ ಇದ್ದೆ ನಾವು ಟೆಕ್ನಾಲಜಿದೊಳಗೆ. ಅದನ್ನು ವಿ ಆರ್ ಇಂಡಿಯನ್ ಟೆಕ್ನಾಲಜಿ. ಚಲೋ.